ವುಮೆನ್ಸ್ ಡೇ. ಇಲ್ಲಿ ಇರುವ ಎಲ್ಲ ಸ್ತ್ರೀಯರಿಗೂ ಆಯ್ತಾ, ಹ್ಯಾಪಿ ವುಮೆನ್ಸ್ ಡೇ. ಗಾಡ್ ಬ್ಲೆಸ್ ಯು. ಇವತ್ತು ಆಶೀರ್ವಾದ ತಗೊಂಡ್ರಿ. ಆ ಆಶೀರ್ವಾದ ನಿಜವಾಗಿ ನಿಮ್ಮಲ್ಲಿ ನೆಲೆಕೊಂಡಿರ್ಬೇಕಾದ್ರೆ ಏನ್ ಮಾಡ್ಬೇಕಂತ ನೋಡ್ಕೊಳ್ಳೋಣ. ಯಾಕಂದ್ರೆ ಬರೀ ಗಾಡ್ ಬ್ಲೆಸ್ ಯು ಎಲ್ಲ ಸಮಾಪ್ತ ಆಗೋದಿಲ್ಲ. ಹೇಗಿದ್ರೆ ಅದನ್ನು ನಾವು ಏನ್ ಮಾಡ್ಬೋದು, ಅದನ್ನು ಪಡ್ಕೋಬಹುದು. ಹೇಗಿರ್ಬೇಕು ಸ್ತ್ರೀಯರು ಎಂಬುದನ್ನು ನಾವು ನೋಡೋಣ. ಮೊದಲು ನಾನು 5 ಪಾಯಿಂಟ್ ನಿಮ್ಮ ಮುಂದೆ ಇಡಕ್ಕೆ ಆಸೆ ಪಡ್ತೀನಿ. ಇವತ್ತು ಮಗಳು ಓದಿದ್ಲು, ಸೊ ಅದರಲ್ಲಿ ನೋಡಿದ್ರೆ ಗುಣವತಿಯಾದ ಸ್ತ್ರೀ ಹೇಗಿರುತ್ತಾಳೆ ಎಂಬುದನ್ನು ನಾವು ನೋಡ್ತೇವೆ. ಗುಣವತಿಯಾಗಿರುವ ಸ್ತ್ರೀ ಹೇಗಿರುತ್ತಾಳೆ ಎಂಬುದನ್ನು ಜ್ಞಾನೋದಯಗಳು 31 ನಾವು 10 ಓದಿದ್ದೇವೆ. ಮೊದಲನೇ ಪಾಯಿಂಟ್ ಏನಾದ್ರೆ, ದೇವರಲ್ಲಿ ಭಯಭಕ್ತಿ ಉಳ್ಳ ಮಹಿಳೆ, ದೇವರಲ್ಲಿ ಭಯಭಕ್ತಿ ಉಳ್ಳ ಸ್ತ್ರೀಯಾಗಿರುತ್ತಾಳೆ. ಮೊದಲನೇ ಪ್ರಾಮುಖ್ಯತೆ ಯಾರಿಗೆ ಕೊಡ್ತಾಳೆ? ಒಂದು ಒಳ್ಳೆ ಸ್ತ್ರೀ ಮೊದಲನೇ ಪ್ರಾಮುಖ್ಯತೆಯನ್ನು ದೇವರಿಗೆ ಕೊಡ್ತಾರೆ. ದೇವರಲ್ಲಿ ಭಯಭಕ್ತಿ ಉಳ್ಳ ಸ್ತ್ರೀಯಾಗಿರುತ್ತಾಳೆ ಅಂತ ನೋಡ್ತೇವೆ. 30ನೇ ಅಧ್ಯಾಯ 30ನೇ ವಚನ ಇನ್ನೊಂದ್ಸತಿ ಓದ್ರಿ. ಸೌಂದರ್ಯವು ನೆಚ್ಚತಕ್ಕದಲ್ಲ, ಲಾವಣ್ಯವು ನೆಲೆಯಲ್ಲ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತೋತ್ರ ಪಾತ್ರಳು. ನಾವು ಹಾಕಿಕೊಳ್ಳುವ ಫೇರ್ ಅಂಡ್ ಲವ್ಲಿ ಲಿಪ್ಸ್ಟಿಕ್, ಲಿಪ್ ಬಾಮು ನಮಗೆ ಏನು ಮಾಡೋದಿಲ್ಲ, ನಮಗೆ ನೆಲೆಗೊಂಡಿರುವುದಿಲ್ಲ, ನಮಗೆ ಸೌಂದರ್ಯವನ್ನು ಕೊಡುವುದು ಇಲ್ಲ. ದೇವರಲ್ಲಿ ಭಯಭಕ್ತಿ ಉಳ್ಳ ಸ್ತ್ರೀ, ಅವಳಿಗೆ ಇರುವುದೇ ನಿಜವಾದ ಸೌಂದರ್ಯ ಅಂತ ನೋಡ್ತೇವೆ. ದೇವರು ಮನುಷ್ಯನು ಮುಖವನ್ನು ನೋಡ್ತಾನೆ, ದೇವರು ಏನ್ ನೋಡ್ತಾರೆ? ಹೃದಯವನ್ನು ಮಾತ್ರ ನೋಡ್ತಾರೆ ಅಂತ ನೋಡ್ತೇವೆ. ಆ ಹೃದಯದಲ್ಲಿ ದೇವರ ಭಯಭಕ್ತಿ ಇರಬೇಕು. ಭಯಭಕ್ತಿ ಉಳ್ಳ ಸ್ತ್ರೀ ಅಂದ್ರೆ ಏನು? ಅವಳಲ್ಲಿ ಫಸ್ಟ್ ಸತ್ಯ ವಾಕ್ಯದಲ್ಲಿ ಹೇಳಿಕೊಟ್ಟಿರುವ ಕಾರ್ಯಗಳನ್ನು ಅವಳು ಸ್ವಂತ ಮೊದಲು ಹಿಂಬಾಲಿಸುತ್ತಾಳೆ. ಅದು ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡುತ್ತಾಳೆ, ಸತ್ಯವಾಕ್ಯವನ್ನು ಓದುತ್ತಾಳೆ, ಅದರ ಪ್ರಕಾರ ಬದುಕಿ ತೋರಿಸುತ್ತಾಳೆ. ಅದನ್ನು ನೋಡುವಾಗ ಅವಳು ದೇವರ ಭಯಭಕ್ತಿಯನ್ನು ಜನರಿಗೆ ತೋರಿಸುವಾಗ ತನ್ನ ಗಂಡನಿಗೂ ತನ್ನ ಮಕ್ಕಳಿಗೂ ಮುಂದೆ ದೇವರ ಭಯಭಕ್ತಿಯನ್ನು ದೇವರ ಮಗಳಾಗಿ ಬದುಕಿ ತೋರಿಸುತ್ತಾಳೆ. ಅದನ್ನು ಓದುವಳಾಗಿ ಮಾತ್ರ ಅಲ್ಲ, ಎಲ್ಲರೂ ನೋಡ್ತಾರೆ, ಗಂಡನ್ನು ನೋಡ್ತಾರೆ, ಮಕ್ಕಳು ನೋಡ್ತಾರೆ, ನನ್ನ ತಾಯಿಯು ನನ್ನ ಹೆಂಡತಿ ಹೆಂಗೆ ದೇವರಿಗೆ ಪ್ರಾಮುಖ್ಯತೆ ಕೊಡ್ತಾರೆ ಎಂಬುದನ್ನು ನೋಡ್ತಾರೆ. ಅವಳು ಎಲ್ಲಾ ಕಾರ್ಯದಲ್ಲೂ ದೇವರಿಗೆ ಭಯಭಕ್ತಿಯನ್ನು ತೋರಿಸಿ ನಡೆಯುತ್ತಾಳೆ ಅಂತ ನಾವು ನೋಡುತ್ತೇವೆ. ಅದು ಹೆಂಗೆ ಅಂದ್ರೆ, ಸತ್ಯವಾಕ್ಯವನ್ನು ಧ್ಯಾನಿಸಿ ಅದರ ಪ್ರಕಾರ ನಡೆಯುವಾಗ ನಾವು ದೇವರಿಗೆ ಪ್ರಾಮುಖ್ಯತೆಯನ್ನು ನಡೆಯುವಾಗ ನಾವು ಇದರಿಗೂ ಸಾಕ್ಷಿಗಳಾಗಿರ್ಬೋದು, ಎಲ್ಲರಿಗೂ ನಾವು ಉಪಯೋಗವಾಗಿರ್ಬೋದು ನಾವು ನೋಡುತ್ತೇವೆ. ಸೊ ಒಬ್ಬ ಹೆಂಡತಿ, ಒಬ್ಬ ತಾಯಿ, ಒಬ್ಬ ಸ್ತ್ರೀ ಫಸ್ಟ್ ಮಾಡಬೇಕಾಗಿರೋ ಕಾರ್ಯ ದೇವರಲ್ಲಿ ಭಯಭಕ್ತಿಯಾಗಿರಬೇಕು, ದೇವರ ವಾಕ್ಯವನ್ನು ಅನುಸರಿಸಿ ನಡೆಯವರಾಗಿರಬೇಕು. ದೇವರಿಗೆ ಹೇಳಿದಿರುವ ಮಾತಿಗೆ ವಿಧೇಯಳಾಗಿ ಬದುಕಿದ್ರೆ ಮಾತ್ರ ಅವಳು ದೇವರ ಮೇಲಿರುವ ಭಕ್ತಿಯನ್ನು, ಬರೀ ನಾವು ನೋಡಿದ್ರೆ ಕೆಲವರು ಭಕ್ತಿಯನ್ನು ದೇವರಿಗೆ ಮಾತ್ರ ತೋರಿಸ್ತಾರೆ, ಅದಂಗಲ್ಲ. ಭಯಭಕ್ತಿ ಎಂದು ನೋಡಿದ್ರೆ ದೇವರಲ್ಲಿ ನಾವು ಇಟ್ಟಿರುವ ಭಕ್ತಿಯನ್ನು ನಾವು ಸಾಕ್ಷಿ ಮುಖಾಂತರ ನಮ್ಮ ಜೊತೆ ಬದುಕು ಪ್ರತಿಯೊಬ್ಬರಿಗೂ ತೋರಿಸುತ್ತೇವೆ. ಆವಾಗ ನಿಜವಾಗಿ ದೇವರ ನಾಮ ಮಹಿಮೆ ಪಡೆಯುತ್ತೆ ಎಂದು ನೋಡುತ್ತೆ. 2ನೇ ಕಾರ್ಯ, ತನ್ನ ಗಂಡನನ್ನು ನೋಡಿಕೊಳ್ಳುವ ಅತಿ ಉತ್ತಮ ಹೆಂಡತಿ. ತನ್ನ ಗಂಡನನ್ನು ನೋಡಿಕೊಳ್ತಾಳೆ ಅಂದ್ರೆ ಹೆಂಗೆ ಗೊತ್ತಾ? ಬೈಬಲಲ್ಲಿ ಹೇಳ್ತದೆ, ನಿಮ್ಮ ಗಂಡನು ಕ್ರಿಸ್ತು ಸಭೆಗೆ ತಲೆಯಾಗಿರುವ ಪ್ರಕಾರ ಗಂಡನು ಮನೆಗೆ ತಲೆಯಾಗಿದ್ದಾನೆ. ಆದ್ರಿಂದ ತಕ್ಕಂತ ಘನಮಾನ ಮರ್ಯಾದೆಯನ್ನು ಗಂಡನಿಗೆ ಕೊಡುವಳಾಗಿ ವಾಕ್ಯವನ್ನು ಓದಿರಿ. 31ನೇ ಅಧ್ಯಾಯ 11, 12. ಪತಿ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು, ಅವನು ಕೊಳ್ಳೆಯಾಗಿ ಸಂಪಾದಿಸುವುದು. ಆಕೆಯು ಜೀವಮಾನದಲ್ಲೆಲ್ಲ ಅವನಿಗೆ ಅಹಿತವನ್ನು ಮಾಡದೆ ಹಿತವನ್ನೇ ಮಾಡುತ್ತಿರುವಳು. ಏನ್ ಮಾಡ್ತಾಳೆ? ಹಿತವನ್ನೇ ಮಾಡ್ತಾಳೆ. ಆಯ್ತಾ? ಆ ಹಿತವನ್ನು ಮಾಡುವುದಕ್ಕೆ ಮೊದಲನೇ ಪಾಯಿಂಟ್ ಅಲ್ಲಿ ನೋಡಿದ ಪ್ರಕಾರ ಭಯಭಕ್ತಿಯಿಂದ ಬದುಕಿದ ಕಾರಣ, ದೇವರ ಮೇಲೆ ಭಯಭಕ್ತಿಯಿಂದ ಸತ್ಯವಾಕ್ಯ ಓದಿ ದೇವರ ಮಾತಿಗೆ ಮೆಚ್ಚುಗೆಯಾಗಿ ನಡೆದ ಕಾರಣ ಗಂಡನಿಗೆ ಹೆಂಗೆ ವಿಧೇಯಳಾಗಿ ಬದುಕಬೇಕು, ಪ್ರೀತಿಯನ್ನು ತೋರಿಸಬೇಕು, ಹೆಂಗೆ ನಡ್ಕೊಳ್ಬೇಕು, ಹೆಂಗೆ ಮರ್ಯಾದೆ ಕೊಡಬೇಕು, ಘನ ಕೊಡಬೇಕು, ಯಾವ ಸ್ಥಾನದಲ್ಲಿ ಇಡಬೇಕು ಎಂಬುದನ್ನು ಸತ್ಯವಾಕ್ಯ ತಿಳಿಸಿಕೊಡುವ ಪ್ರಕಾರ ಅವಳು ಹೆಂಗಿರ್ತಾಳೆ? ಅತಿ ಉತ್ತಮ ಹೆಂಡತಿಯಾಗಿ ಸತ್ಯವಾಕ್ಯ ಪ್ರಕಾರ ಬದುಕಿ ದೇವನಾಮಕ್ಕೆ ಮಹಿಮೆ ಪಡಿಸುತ್ತಾಳೆ. 3ನೇ ಪಾಯಿಂಟ್ ನಾವು ನೋಡುವಾಗ ಅತಿ ಉತ್ತಮ ತಾಯಿ ಆಗಿರ್ತಾಳೆ. ಒಂದು ಒಳ್ಳೆ ಸ್ತ್ರೀ ಹೆಂಗಿರ್ತಾಳೆ? ಅತಿ ಉತ್ತಮ ತಾಯಿ ಆಗಿರ್ತಾಳೆ. ಓದ್ರಿ ಅದನ್ನು. 31, 26 28 26, 27, 28. ಜ್ಞಾನವನ್ನು ತೋರ್ಪಡಿಸುವಳು. ಆಕೆಯ ನಾಲಿಗೆಯು ಬುದ್ಧಿಯನ್ನು ಪ್ರೀತಿ ಪೂರ್ವಕವಾಗಿ ಹೇಳುವುದು. ಸೋಮಾರಿತನದ ಅನ್ನವನ್ನು ತಿನ್ನದೆ
ಗೃಹ ಕೃತ್ಯಗಳನ್ನೆಲ್ಲ ನೋಡಿಕೊಳ್ಳುವಳು. ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು. ಒಂದೊಂದಾಗಿ ಇನ್ನೊಂದ್ಸತಿ ಓದಮ್ಮ ಫಸ್ಟ್ ಇಂದ. ಬಾಯ್ದೆರೆದು ಜ್ಞಾನವನ್ನು ತೋರ್ಪಡಿಸುವಳು. ಜ್ಞಾನವನ್ನು ತೋರ್ಪಡಿಸೋಳು. ಎಂತ ಜ್ಞಾನವನ್ನು ತೋರ್ಪಡಿಸ್ತಾಳೆ? ಅವಳಿಗೆ ಗೊತ್ತಿರುವ, ಯೂಟ್ಯೂಬ್ ಅಲ್ಲಿ ನೋಡಿರುವ, ವಾಟ್ಸಪ್ ಅಲ್ಲಿ ನೋಡಿರುವ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರುವ ಜ್ಞಾನವನ್ನಲ್ಲ, ಸತ್ಯ ವಾಕ್ಯದಲ್ಲಿ ಓದಿ ಕಲಿದುಕೊಂಡಿರುವ, ಪವಿತ್ರ ಆತ್ಮನು ತಿಳಿಸಿಕೊಟ್ಟಿರುವ ಜ್ಞಾನವನ್ನು ಮಕ್ಕಳಿಗೆ ಬೋಧಿಸುತ್ತಾಳೆ. ಅಲ್ಲೆಲೂಯ. ನಮ್ಮ ಮಕ್ಕಳಿಗೆ ಬೋಧಿಸುವಾಗ ಅವರನ್ನು ಕೂತ್ಕೊಂಡು ಬೈಬಲಲ್ಲಿರುವ ವಾಕ್ಯಗಳನ್ನು ಅವರಿಗೆ ಏನ್ ಮಾಡ್ತಾಳೆ, ಹಿಂಗೆ ನಡೆಯಬೇಕು, ಹಿಂಗೆ ನಡೆಯಬಾರದು, ಎಲ್ಲಿ ಹೋಗಬೇಕು, ಹೋಗಬಾರದು, ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ನಾವು ಪರಿಶುದ್ಧರಾಗಿ ಬದುಕಬೇಕು, ಈ ಲೋಕದ ಕಾರ್ಯದಲ್ಲಿ ನಾವು ಮುಳುಗಿ ಹೋಗದೆ ದೇವರ ಮಕ್ಕಳಾಗಿ ತನ್ನ ಮಕ್ಕಳನ್ನು ಭಯಭಕ್ತಿಯಲ್ಲಿ ಬೆಳೆಸುವ ಒಬ್ಬ ತಾಯಿಯಾಗಿರ್ತಾಳೆ. ಅದುವೇ ಅತಿ ಉತ್ತಮ ತಾಯಿ ಅಂತ ನಾವು ನೋಡ್ತೇವೆ. ಮುಂಜಾನೆಯಲ್ಲಿ ಸಮಯ ಸಿಗುವಾಗ, ಸಂಜೆ ಕೆಲಸ ಮುಗಿಸ್ಕೊಂಡು ಬಂದಾಗ, ಮಕ್ಕಳು ಸ್ಕೂಲಿಂದ ಬಂದಾಗ ಜೊತೆ ಕೂತ್ಕೊಂಡು ಸೀರಿಯಲ್ ನೋಡುವ ತಾಯಲ್ಲ, ಜೊತೆ ಕೂತ್ಕೊಂಡು ರೀಲ್ಸ್ ನೋಡುವ ತಾಯಲ್ಲ, ಜೊತೆ ಕೂತ್ಕೊಂಡು ಅವರಿಗೆ ಇಷ್ಟಪಟ್ಟ ಕಾರ್ಯಗಳನ್ನು ತಿಂಡಿ ಎಲ್ಲ ಕೊಟ್ಟಾದ್ಮೇಲೆ ಸಮಯ ಸಿಗುವಾಗಲ್ಲ, ಯಾವಾಗಲ್ಲ ಮಕ್ಕಳೊಂದಿಗೆ ಕೂತ್ಕೊಳ್ಳಕ್ಕೆ ಸಮಯ ಅವಕಾಶ ಸಿಗುತ್ತೋ ಆವಾಗಲ ದೇವರ ವಾಕ್ಯವನ್ನು ಹಂಚಿಕೊಳ್ಳುವ ಒಬ್ಬ ಸ್ತ್ರೀಯಾಗಿ ಮಕ್ಕಳನ್ನು ದೇವರ ವಾಕ್ಯ ಪ್ರಕಾರ ಬೋಧಿಸಿ ನಡೆಸುವ ಒಬ್ಬ ತಾಯಿಯಾಗಿರೋದ್ರಿಂದ ಅವಳು ಅತಿ ಉತ್ತಮ ತಾಯು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅತಿ ಉತ್ತಮ ಆದಲಿಗಾರ್ತಿ ಮತ್ತು ಇಲ್ಲಾಂದ್ರೆ ಕಠಿಣ ಏನ್ ಹೇಳ್ತಾರೆ, ಪರಿಶ್ರಮಿ. ಆದ್ರೆ ಅದನ್ನು ಒಂದು ಅಧಿಕಾರವುಳ್ಳ ಒಂದು ಅಡ್ಮಿನಿಸ್ಟ್ರೇಟರ್ ಅಂತ ಹೇಳ್ಬೋದು. ಆಯ್ತಾ? ಅಡ್ಮಿನಿಸ್ಟ್ರೇಟರ್ ಅಂದ್ರೆ ಅವಳು ಏನೆಲ್ಲ ಮಾಡ್ತಾಳೆ, ಹೆಂಗೆ ಅಡ್ಮಿನಿಸ್ಟ್ರೇಷನ್ ಮಾಡ್ತಾಳೆ, ತನಗೆ ಕೊಡಲ್ಪಟ್ಟಿರುವ ಆ ಒಂದು ಜಾಗದಲ್ಲಿ, ಆ ಮನೆಯಲ್ಲಿ, ಜವಾಬ್ದಾರಿಯಲ್ಲಿ ಹೆಂಗೆ ಅವಳು ಕಠಿಣ ಪರಿಶ್ರಮಿ ಆಗಿರ್ತಾಳೆ. 14 ಇಂದ 25 ಬೇಗ ಓದಿರಿ, ಇನ್ನೊಬ್ರು ಓದಿರಿ. 31ನೇ ಅಧ್ಯಾಯ 14 ವಚನದಿಂದ 25 ನಿಧಾನಕ್ಕೆ ಓದಿರಿ. ವ್ಯಾಪಾರದ ಹಡಗುಗಳಂತೆ ದೂರದಿಂದ ಬೇಕಾದ ಆಹಾರವನ್ನು ತರುವಳು. ಇನ್ನು ಕತ್ತಲಿರುವಾಗಲೇ ಎದ್ದು ಮನೆಯವರಿಗೆ ತಿನ್ನಿಯನ್ನಿಕ್ಕಿ ತೊತ್ತುಗಳಿಗೆ ದಿನದ ಭತ್ಯವನ್ನು ಹಂಚುವಳು. ಹೊಲವನ್ನು ನೋಡಿ ಯೋಚಿಸಿಕೊಂಡು ಕೊಳ್ಳುವಳು. ತನ್ನ ಕೈಗೆಲಸದ ಲಾಭದಿಂದ ತೋಟ ಮಾಡಿಸುವಳು. ನಡುವಿಗೆ ಬಲವೆಂಬ ಪಟ್ಟಿಯನ್ನು ಕಟ್ಟಿಕೊಂಡು ತೋಳುಗಳಿಗೆ ಶಕ್ತಿಗೊಳಿಸುವಳು. ವಿವೇಚಿಸಿ ಬಹುಲಾಭವಂತಿ ಎಂದು ತಿಳುಕೊಳ್ಳುವಳು. ಆಕೆಯ ದೀಪವು ರಾತ್ರಿಯಲ್ಲೆಲ್ಲ ಆರದು. ರಾಟಿಯ ಮೇಲೆ ಕೈ ಹಾಕಿ ಕದಲದ ಹಿಡಿಯುವಳು. ಬಡವರಿಗಾಗಿ ಕೈ ಬಿಚ್ಚಿ ದಿಕ್ಕಿದವರಿಗೆಲ್ಲ ಕೈ ನೀಡುವಳು. ಮನೆಯವರೆಲ್ಲರಿಗೂ ಸಕಾಲತೆಯನ್ನು ಹೊದಿಸುವುದರಿಂದ ಅವರ ವಿಷಯವಾಗಿ ಆಕೆಗೆ ಹಿಮದ ಭಯವಿಲ್ಲ. ತನಗಾಗಿ ರತ್ನಗಂಬಳಿಗಳನ್ನು ಮಾಡುವಳು. ಆಕೆಯ ಉಡುಪೋ ನಾರುಮಡಿ ರಕ್ತಾಂಬರ. ಆಕೆಯ ಪತಿಯು ನ್ಯಾಯಸ್ಥಾನದಲ್ಲಿ ದೇಶದ ಹಿರಿಯರ ಮಧ್ಯೆ ಕೂತಿರುವಾಗ ಪ್ರಸಿದ್ಧನಾಗಿ ಕಾಣುವನು. ಹಚ್ಚಡಗಳನ್ನು ನೇಯ್ದು ಮಾರಾಟ ಮಾಡುವಳು. ನಡುಕಟ್ಟುಗಳನ್ನು ವರ್ತಕನಿಗೆ ಒದಗಿಸುವಳು. ಬಲವನ್ನು ತೇಜಸ್ಸನ್ನು ಹೊಂದಿಕೊಂಡಿರುವಳು. ಭವಿಷ್ಯತ್ತಿನ ಭಯವಿಲ್ಲದೆ ನಗುತ್ತಿರುವಳು. ಹಲ್ಲೆಲೂಯಾ. ಹೆಂಗೆ ಅಂದ್ರೆ ನಾವು ನೋಡ್ತೀವಿ, ಒಂದು ಸ್ತ್ರೀಯ ಕರ್ತವ್ಯವನ್ನು ಮುಂಜಾನೆಯಿಂದ ಸಂಜೆವರೆಗೂ ಹೇಗೆ ಇರಬೇಕು ಎಂಬುದನ್ನು ಇಲ್ಲಿ ತುಂಬಾ ಸ್ಪಷ್ಟವಾಗಿ ಪವಿತ್ರಾತ್ಮನು ನಮಗೆ ತಿಳಿಸಿದ್ದಾರೆ. ನೀವು ನೋಡಿರಿ, ಮುಂಜಾನೆ ಎದ್ದು ಅವಳು ಏನ್ ಮಾಡ್ತಾಳೆ, ಅವಳು ಸೋಮಾರಿನ ಊಟವನ್ನು ತಿನ್ನದೆ ಮುಂಜಾನೆ ಎದ್ದು ತನ್ನ ಮಕ್ಕಳಿಗೆ ಏನೇನು ಬೇಕು ಅಂತ ನೋಡ್ತಾಳೆ. ಅವರಿಗೆ ತಿಂಡಿ, ಅವ್ರಿಗೆ ಏನ್ ಬೇಕು, ಅವ್ರ ಸ್ಕೂಲ್ ಹೋಗೋ ಕಾರ್ಯವಾಗಿರ್ಲಿ, ಎಲ್ಲದರಲ್ಲೂ ಏನ್ ಮಾಡ್ತಾಳೆ, ಮುಂಜಾನೆ ಎದ್ದು ಅವರಿಗೆ ಸಹಾಯ ಮಾಡುವಳಾಗಿ. ಫಸ್ಟ್ ನೀವು ನೋಡಿದ್ರೆ ಭಯಭಕ್ತಿ ಉಳ್ಳ ಸ್ತ್ರೀ ಆಗಿರೋದ್ರಿಂದ ಮುಂಜಾನೆ ಎದ್ದ ತಕ್ಷಣ ಅವಳು ಕಿಚನ್ಗೆ ಹೋಗೋದಿಲ್ಲ. ಮುಂಜಾನೆ ಎದ್ದ ತಕ್ಷಣ ದೇವರ ಸಮ್ಮುಖಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಸತ್ಯವಾಕ್ಯವನ್ನು ಓದಿ ಆ ದಿನವನ್ನು ಹೇಗೆ ನಡೆಸಬೇಕು ಎಂಬ ತಿಳುವಳಿಕೆಯನ್ನು, ಜ್ಞಾನವನ್ನು ಪವಿತ್ರ ಆತ್ಮನಿಂದ ಪಡೆಕೊಂಡು ಆ ದಿನವನ್ನು ಪ್ರಾರಂಭಿಸಿ ಆಮೇಲೆ ಅವಳು ತನ್ನ ಕರ್ತವ್ಯಗಳ ಒಳಗಡೆ ಹೋಗುವಾಗ ಮುಂಜಾನೆ ಅವಳು ಏನ್ ಮಾಡ್ತಾಳೆ, ಮೊದಲು ಅಡಿಗೆ ಮನೆಯಿಂದ ಪ್ರಾರಂಭಿಸುತ್ತಾಳೆ. ಪ್ರಾರ್ಥನೆ ಮುಗಿಸಿ ಅಡಿಗೆ ಮನೆಯಿಂದ ಪ್ರಾರಂಭಿಸಿ ಏನೆಲ್ಲ ಕರ್ತವ್ಯಗಳಿದೆಯೋ ಮಕ್ಕಳಿಗೂ ಗಂಡನಿಗೂ ಮಾಡಬೇಕಾಗಿರೋದೆಲ್ಲ ಮಾಡುತ್ತಾಳೆ. ಅದಾದ್ಮೇಲೆ ಅವಳಿಗೆ ಬೇರೆ ಕೊಡಲ್ಪಟ್ಟಿರುವ ಕಾರ್ಯಗಳೆಲ್ಲ ನೀವು ನೋಡ್ತೇವೆ, ತೋಟವನ್ನು ನಡೀತಾಳೆ. ಅದನ್ನು ಸಿಗುವ ಸಮಯದಲ್ಲಿ ನಾವು ವೇಸ್ಟ್ ಮಾಡದೆ ಸಮಯವನ್ನು ಸ್ತ್ರೀಗಳು
ಮ್ಯಾಕ್ಸಿಮಮ್ ಏನ್ ಮಾಡ್ತೀವಿ ಮನೆಗಳಲ್ಲಿ ಆದ್ರೆ ಕೆಲ್ಸಕ್ಕೆ ಹೋಗೋರು ಮುಂಜಾನೆ ಎದ್ದು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಆಯ್ತಾ. ಆಮೇಲೆ ಸಂಜೆ ಬಂದು ಮಿಕ್ಕಿರುವ ರಾತ್ರಿವರೆಗೆ ಸಮಯವನ್ನು ವೇಸ್ಟ್ ಮಾಡ್ತೀವಿ. ಕೆಲಸ ಮಾಡೋರಾಗಿದ್ರು ಕೂಡ ಕೆಲಸದಿಂದ ವಾಪಸ್ ಬಂದಾದ್ಮೇಲೆ ಸಂಜೆಯಿಂದ ಆ ದಿನವನ್ನು ಹೆಂಗೆ ದೇವರಿಗೆ ಭಯಭಕ್ತಿಯಿಂದ ನಾವು ಕಳೆಯಬೇಕು ಎಂಬುದನ್ನು ನಾವು ಪ್ಲಾನ್ ಮಾಡಿಕೊಂಡು ಆ ರೀತಿ ನಾವು ನಡೆಯಬೇಕಾಗುತ್ತೆ. ಮುಂಜಾನೆ ಎದ್ದು ನಮಗೆ ಎಷ್ಟು ಟೈಮ್ ಕೆಲಸಕ್ಕೆ ಹೋಗೋದು ಮುಂಚೆ ಸಿಗುತ್ತಾ ಇದೋ ಆ ಸಮಯದಲ್ಲಿ ಪ್ರಾರ್ಥನೆ ಮಾಡಿ, ಮಕ್ಕಳಿಗೆ ಮಾಡಬೇಕಾದ್ರನ್ನು ಮಾಡಿ, ಗಂಡನಿಗೆ ಮಾಡಬೇಕಾದ್ರನ್ನು ಮಾಡಿ, ಮನೆಯನ್ನು ನಡೆಸೋದಕ್ಕೆ ನಾವು ಏನ್ ಮಾಡಬೇಕೋ ಮಾಡಿಬಿಟ್ಟು ನಾವು ಕೆಲಸಕ್ಕೆ ಹೋಗ್ಬೇಕು. ಆಮೇಲೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ನಾವು ಮಾಡುವ ಕರ್ತವ್ಯಗಳಲ್ಲೂ ಕೂಡ ದೇವರಿಗೆ ಭಯಭಕ್ತಿಯಿಂದ ಎಲ್ಲ ಕಾರ್ಯವನ್ನು ಮಾಡಬೇಕಾಗುತ್ತೆ. ಏನಾಯಿತು, ಅವಳು ತೋಟವನ್ನು ಮಾಡ್ತಾಳೆ, ಅದರಲ್ಲಿ ಬೇಕಾಗಿರುವ ತರಕಾರಿಗಳನ್ನು ಹಾಕೊಂಡು ಅದನ್ನು ನೋಡಿಕೊಳ್ತಾಳೆ. ಅದು ಮಾತ್ರ ಅಲ್ಲ, ತನ್ನ ಮನೆಯಲ್ಲಿ ಮಕ್ಕಳಿಗೆ ಮಾಡಬೇಕಾಗಿರೋ ಕರ್ತವ್ಯ, ಗಂಡನಿಗೆ ಮಾಡಬೇಕಾಗಿರೋ ಕರ್ತವ್ಯ, ತನಗೆ ಕೊಡಲ್ಪಟ್ಟಿರುವ ಜವಾಬ್ದಾರಿಗಳಲ್ಲಿ ಪ್ರತಿಯೊಂದಲ್ಲೂ ಹೆಂಗಿರ್ತಾಳೆ, ಒಂದು ರೆಸ್ಪಾನ್ಸಿಬಲ್ ಆಗಿ ಇರುವ ಒಬ್ಬ ಸ್ತ್ರೀಯಾಗಿ ಅವಳು ಬದುಕಿ ಸಣ್ಣ ಪುಟ್ಟ ಕಾರ್ಯಗಳಲ್ಲೂ ಇರ್ತಾಳೆ. ಅವಳು ಹಂಗೆ ಮಾಡುವುದರಿಂದ, ಫಾರ್ ಎಕ್ಸಾಂಪಲ್ ಸಣ್ಣ ಒಂದು ಕಾರ್ಯ ನೋಡಿದ್ರೆ, ಗಂಡನನ್ನು ಒಂದು ಮೇನ್ ಆಗಿರುವ ಒಂದು ಜಾಗದಲ್ಲಿ ಕೂತಿರುವಾಗ ಅವರು ಎಲ್ಲರೂ ನೋಡ್ಬೋದು, ಒಂದು ಶರ್ಟ್ ಅಯರ್ನ್ ಮಾಡಿರುತ್ತದೆ, ಪ್ಯಾಂಟ್ ಶರ್ಟ್ ನೀಟಾಗಿ ಹಾಕೊಂಡು ಬರ್ತಾರೆ. ಹಂಗಾಗಿ ವೈಫು ಶರ್ಟ್ ಪ್ಯಾಂಟ್ ಅನ್ನು ವಾಶ್ ಮಾಡಿಟ್ರೆ ಮಾತ್ರ ಅದು ನೀಟಾಗಿರುತ್ತೆ. ಒಂದು ಶೂ ಹಾಕೋದಾಗಿರ್ಲಿ, ಅವ್ರಿಗೆ ಏನ್ ಬೇಕು ಅಂತಿರೋ ಕಾರ್ಯಗಳನ್ನು ನಾನು ಕೆಲವರನ್ನು ನೋಡಿದ್ದೀನಿ ಆಯ್ತಾ. ಒಂದು ಸಭೆಗೆ ಬರುವಾಗ, ಎಲ್ಲಾದ್ರೂ ಒಂದು ಜಾಗದಲ್ಲಿ ಹೋಗುವಾಗ ಅವರು ಒಂದು ನೀಟಾಗಿರೋದೇ ಇಲ್ಲ. ಯಾಕೆಂದ್ರೆ ಮನೆಯಲ್ಲಿ ಸಹಾಯ ಇರೋದೇ ಇಲ್ಲ, ಹೆಂಡತಿ ಸಹಾಯನೇ ಇಲ್ಲ, ಅವರೇ ಎಲ್ಲ ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ಬೇಗ ಬೇಗ ಏನ್ ಕೈಗೆ ಸಿಗುತ್ತೋ ಅದನ್ನ ಹಾಕೊಂಡು ಬರ್ತಾರೆ. ನಾನೇ ನನ್ನ ಫ್ಯಾಮಿಲಿಯಲ್ಲೇ ಸುಮಾರು ಜನರು ನೋಡಿದ್ದೀನಿ ಹಂಗೆ ಆಯ್ತಾ. ಸೊ ಹಂಗಾಗಿ ಹಂಗಿರುವಾಗ ಹೇಳ್ತಾರೆ, ಅಯ್ಯೋ ಮನೆಯಲ್ಲಿ ಹೆಂಡತಿ ಸರಿಯಾಗಿ ಅಯನ್ ಕೂಡ ಮಾಡಿ ಕೊಟ್ಟಿಲ್ಲ, ವಾಶ್ ಕೂಡ ಮಾಡಿ ನೋಡಿ ಹೆಂಗೆ ಗಲೀಜಾಗಿ ಹಾಕೊಂಡು ಬಂದಿದ್ದಾರೆ ಅಂತ ಹೇಳ್ತಾರೆ. ಆವಾಗ ಎಲ್ಲಿ ಹೋಗಿ ಸಿಗುತ್ತೆ ಗೊತ್ತಾ, ಆ ಹೆಂಡತಿಗೆ ಹೆಸರು ಹೋಗುತ್ತೆ, ಗಂಡನ ಹಂಗ ಹಾಕೊಂಡಿದ್ರು ಕೂಡ. ನಾನು ಹೇಳ್ತಾ ಇಲ್ಲ ಎಲ್ಲಾ ಕೆಲಸವನ್ನು ನಾವೇ ಮಾಡ್ಬೇಕಂತ ಹೇಳ್ತಾ ಇಲ್ಲ, ನಾವು ಕೂಡ ಕೆಲಸಗಳನ್ನು ಹಂಚ್ಕೊಂಡು ಮಾಡಬೇಕು. ನಮಗೆ ಅವ್ರು ಮಾಡಬೇಕಾಗಿರೋ ಕಾರ್ಯವನ್ನು ನಾವು ಮೆನ್ಸ್ ಡೇ ಅಲ್ಲಿ ಮಾತಾಡೋಣ ಆಯ್ತಾ. ಇವತ್ತು ವುಮೆನ್ಸ್ ಡೇ ಅಲ್ಲಿ ನಮ್ಮ ಕರ್ತವ್ಯಗಳನ್ನು ಮಾತ್ರ ನಾವು ಇವತ್ತು ಧ್ಯಾನಿಸ್ತಾ ಇದ್ದೇವೆ. ಹಂಗೆ ಬಿಡಲ್ಲ ನಾವು. ಮೆನ್ಸ್ ಡೇ ಅಲ್ಲಿ ಅದೆಲ್ಲ ನಿಧಾನವಾಗಿ ಕ್ಯಾಶುವಲ್ ಆಗಿ ನಾವು ಏನ್ ಮಾಡ್ತೀವಿ, ಪ್ರತಿಯೊಂದು ಪಾಯಿಂಟ್ 5 ಪಾಯಿಂಟ್ ವಿಮೆನ್ ಆದ್ರೆ 10 ಪಾಯಿಂಟ್ ಮೆನ್ಸ್ ಡೇ ಅಲ್ಲಿ ಮಾತಾಡೋಣ. ಹಲ್ಲೆಲೂಯಾ. ಸಾದ್ರಿಂದ ನಾವು ಇವತ್ತು ನೋಡುವಾಗ ನಾವು ಮಾಡಬೇಕಾಗಿರೋ ಕರ್ತವ್ಯಗಳನ್ನು ಅವ್ರು ಮಾಡುವಾಗ, ಅವರೊಂದು ಸಭೆಯಲ್ಲಿ ಬರೀ ಒಂದು ಜಾಗದಲ್ಲಿ ಒಂದು ಕೆಲಸ ಮಾಡುವ ಜಾಗದಲ್ಲಿ ಹೋಗುವಾಗ, ಯಾರಾದ್ರೂ ಒಬ್ಬರನ್ನು ಮೀಟ್ ಮಾಡಕ್ಕೆ ಹೋಗುವಾಗ, ಎಷ್ಟು ನೀಟಾಗಿದ್ದಾರೆಪ್ಪ, ಮನೆಯಲ್ಲಿ ಹೆಂಡತಿ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಂತ ಜನರು ಹೇಳುವ ಹಾಗೆ ಒಬ್ಬ ಸ್ತ್ರೀ ಹೆಂಗಿರ್ಬೇಕು, ಬದುಕಿ ಬಾಳ್ಬೇಕು ಅಂತ ದೇವರು ಬಯಸುತ್ತಾರೆ. ಅದಾದ್ಮೇಲೆ ಅವಳು ಅದು ಮಾತ್ರ ಅಲ್ಲ, ನೀವು ನೆಕ್ಸ್ಟ್ ನೀವು ಅದು ಎಲ್ಲ ರೆಸ್ಪಾನ್ಸಿಬಿಲಿಟಿ. ಮನೆಯನ್ನು ಮುಂಜಾನೆ ಎದ್ದು ಅಡಿಗೆ ಮನೆಯಲ್ಲಿ ಮಾಡುವುದು, ಗಂಡನಿಗೆ ಮಾಡುವುದು, ಮಕ್ಕಳಿಗೆ ಮಾಡುವುದು, ಅವಳಿಗೆ ಕೊಡಲ್ಪಟ್ಟಿರುವ ಸಣ್ಣ ಪುಟ್ಟ ಆ ಒಂದು ಜವಾಬ್ದಾರಿಯಲ್ಲಿ ಮಾಡಬೇಕಾಗಿರುವ ಕಾರ್ಯಗಳು ಎಲ್ಲವನ್ನು ಏನ್ ಮಾಡ್ತಾಳೆ, ಅವಳು ಸರಿಯಾಗಿ ಮಾಡಿ ಮುಗಿಸಿ ಮಿಕ್ಕಿರುವ ಸಮಯದಲ್ಲಿ ತೋಟವನ್ನು ನಡೀತಾಳೆ, ಅದನ್ನು ನೋಡ್ತಾಳೆ. ಅದಲ್ಲದೆ ಮಕ್ಕಳಿಗೆ ಏನು ಬಟ್ಟೆಗಳು ಬೇಕು, ಅವಳಿಗೇನು ಬಟ್ಟೆಗಳು ಬೇಕು, ಅದೆಲ್ಲ ಕೆಲವರು ನೀವು ನೋಡಿದ್ರೆ ಮನೆಯಲ್ಲೇ ಎಲ್ಲವನ್ನು ಮಾಡ್ತಾರೆ. ಅವರು ಸ್ಟಿಚಿಂಗ್ ಮಾಡ್ತಾರೆ. ನಾನು ಹೇಳ್ತಾರೆ ಎಲ್ಲರೂ ಟೈಲರ್ ಆಗಬೇಕಂತಲ್ಲ, ನಮಗೆ ಒಂದು ಟ್ಯಾಲೆಂಟ್ ಇರುತ್ತೆ. ನಾನು ಹೇಳ್ತಾ ಇರೋದು, ಮಕ್ಕಳಿಗೆ ಮಾಡಿ ಮುಗಿಸಿದ್ವಿ, ಗಂಡನಿಗೆ ಕರ್ತವ್ಯಗಳು ಮಾಡಿ ಆಯ್ತು. ಇದಾದ್ಮೇಲೆ ನಾವು ನೋಡಿದ್ರೆ ಒಂದು ಟ್ಯಾಲೆಂಟ್ ದೇವರು ನಮಗಂತ ಕೊಟ್ಟಿರ್ತಾರೆ. ಅದು ಏನಂತ ಕಂಡುಹಿಡಿಬೇಕು. ಕೆಲವರಿಗೆ ಗಾರ್ಡನಿಂಗ್ ಆಗಿರುತ್ತೆ, ಕೆಲವರಿಗೆ ಟೈಲರಿಂಗ್ ಆಗಿರುತ್ತೆ. ಆ ಒಂದು ಟ್ಯಾಲೆಂಟಿಗೆ ಸ್ವಲ್ಪ ಸಮಯ ಕೊಟ್ಟು ಆ ಟ್ಯಾಲೆಂಟ್ ಇಂದ ಆ ಮನೆಗೆ ಏನು ಸಹಾಯ ಕೊಡಕ್ ಸಾಧ್ಯನೋ ಅದನ್ನು ನಾವು ಮಾಡಬೇಕು. ಯಾರಿಗೂ ಟ್ಯಾಲೆಂಟ್ ಇಲ್ಲ ದೇವರು ಸೃಷ್ಟಿ ಮಾಡೋದಿಲ್ಲ. ನಿಮಗೆ ಒಂದು ಪ್ರತ್ಯೇಕವಾಗಿರುವ ಒಂದು ಟ್ಯಾಲೆಂಟ್ ದೇವರು ಕೊಟ್ಟಿರ್ತಾರೆ. ಆ ಒಂದು ತಳಾಂದನ್ನು ನೀವೇನ್ ಮಾಡಬೇಕು, ನಿಮ್ಮ ಮನೆಗೋಸ್ಕರ, ಮಕ್ಕಳಿಗೋಸ್ಕರ ನೀವು ಉಪಯೋಗಿಸಬೇಕಾಗುತ್ತೆ. ಅದು ಏನಂತ ಕಂಡಿಡಿದು ಬಿಟ್ಟು ಅದಕ್ಕೋಸ್ಕರ ಒಂದು 1 hour ಆದ್ರೆ ಡೈಲಿ ನೀವು ಕೊಡಬೇಕು. ಏನಾದ್ರೂ ಒಂದು ಸ್ಟಿಚಿಂಗ್ ಆಗಿರ್ಬೋದು, ಏನಾದ್ರು ಒಂದು ಅಡಿಗೆಯಲ್ಲಿ ಸ್ಪೆಷಲ್ ಆಗಿ ಮಾಡೋ ಒಂದು ಇದು ಇರ್ಬೋದು ಆಯ್ತಾ. ಆ ತರ ಒಂದು ಮಾಡ್ತಾರೆ. ಕೆಲವರೆಲ್ಲ ನೀವು ನೋಡಿದ್ರೆ ಮನೆಯಲ್ಲಿ ಸುಮ್ಮನೆ ಈ ತರ ಕೆಲಸ ಮಾಡೋದಲ್ಲ, ಕೆಲಸ ಮಾಡದಿರೋರು ಒಂದು ಏನಾದ್ರೂ ಒಂದು ಸಣ್ಣ ಪುಟ್ಟ ವ್ಯಾಪಾರವನ್ನು ಅವರೇ ಸ್ಟಾರ್ಟ್ ಮಾಡಿಕೊಂಡು ತನ್ನ ಗಂಡನಿಗೆ ಸಹಾಯವಾಗಿರ್ತಾರೆ, ಮಕ್ಕಳಿಗೆ ಸಹಾಯ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಆಯ್ತಾ. ಇದರಲ್ಲಿ ನೆಕ್ಸ್ಟ್ ವಿಶೇಷವಾಗಿರುವ ಜವಾಬ್ದಾರಿ ಅಂದ್ರೆ ಸೋಮಾರಿಗಳಾಗಿರುವ ಸ್ತ್ರೀಗಳಿಗೆ ದೇವರು ಸಹಾಯ ಮಾಡೋದಿಲ್ಲ. ಸೋಮಾರಿಗಳಾಗಿರ್ಲೇ ಬಾರದು. ನಮ್ಮ ಕರ್ತವ್ಯಗಳನ್ನು ನಾವು ಮಾಡಬೇಕು, ಮುಂಜಾನೆ ಎದ್ದೇಳಬೇಕು, ನಮ್ಮ ಕೆಲಸಗಳನ್ನು ಮಾಡಬೇಕು. ಸುಮ್ಮನೆ ಯಾವಾಗ ನೋಡಿದ್ರೆ ಕೆಲವು ಸ್ತ್ರೀಗಳು ನೋಡಿದ್ರೆ ಎಲ್ಲ ಬೆಳಿಗ್ಗೆ ಎಲ್ಲರೂ ಹೋದ್ಮೇಲೆ ಮಲಗೋರು ಸಂಜೆ ಬರುವಾಗಲೇ ಎದ್ದೇಳ್ತಾರೆ ಆಯ್ತಾ. ಸೋಮಾರಿಗಳಾಗಿದ್ರೆ ದೇವರು ನಮಗೆ ಸಹಾಯ ಮಾಡಲ್ಲ. ನಾವು ಎಷ್ಟಾಗುತ್ತೋ ಬೆಳಗಿನಿಂದ ಇರುವಾಗ ಸ್ವಲ್ಪ ಹೊತ್ತು ಮಲಗಳು ತಪ್ಪಿಲ್ಲ, ಆದ್ರೆ ಸೋಮಾರಿಗಳಾಗಿರಬಾರ್ದು ಅಂತ ಬಯಸುತ್ತಾರೆ. 5ನೇ ಪಾಯಿಂಟ್ ಒಂದು ವಿಶೇಷವಾಗಿರುವ ಪಾಯಿಂಟ್, ಬಡವರು ಮತ್ತು
ಅವರೆಲ್ಲ ಬಡವರಿಗೆ ಏನ್ ಮಾಡ್ತಾಳೆ, ಸಹಾಯ ಮಾಡುವಳಾಗಿರ್ತಾಳೆ. ಬಡವರಾದ್ರೆ ಕಣ್ಮುಂದೆ ಬರುವ ಬಡವರಿಗೆ ನಮ್ಮ ಕೈಯಿಂದ ಎಷ್ಟು ಆಗುತ್ತೋ ಅಷ್ಟು ಸಹಾಯ ಮಾಡಬೇಕು. ಆಯ್ತಾ? ಕೆಲವು ಲಾಸ್ಟ್ ವೀಕ್ ಕೂಡ ಪಾಸ್ಟರ್ ಮಾತಾಡಿದ್ರು, ಎಷ್ಟೋ ಸಭೆಗೆ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಸತ್ಯವಾಕ್ಯ ಓದ್ತಾರೆ, ಆದ್ರೆ ಕಣ್ಮುಂದೆ ಒಬ್ಬ ಭಿಕ್ಷೆಗಾರನು ಹೋದ್ರೆ ಅವನೇ ಹೋಗು, ಬೇರೆ ಜಾಗ ಇಲ್ವಾ, ಬೇರೆ ಹತ್ರ ಹೋಗಿ ಕೇಳುವಂತ ಇರಬಾರದು. ಆಯ್ತಾ? ಮನೆಯಲ್ಲಿ ನಾವು ನಮ್ಮ ಕೈಯಲ್ಲಿ ಒಂದು ಅಧಿಕಾರ ಕೊಡಲ್ಪಟ್ಟಿರುವಾಗ, ಒಂದು ಫಿನಾನ್ಷಿಯಲ್ ಡಿಸಿಷನ್ಸ್ ತಗೊಳ್ಳೋ ವಿಷಯಗಳು ಕೊಡಲ್ಪಟ್ಟಿರುವಾಗ ನಾವು ಏನ್ ಮಾಡಬೇಕು, ಅದರಲ್ಲಿ ಏನಾದ್ರೂ ಬಜೆಟ್ ಸ್ವಲ್ಪ ಸೇವಿಂಗ್ಸ್ ಮಾಡಿ ನಾವು ಬಡವರಿಗೂ ಕೂಡ ಸಹಾಯ ಮಾಡಬೇಕು. ಸಭೆಗೆ ಕೊಡುವುದನ್ನು ಸಭೆಗೆ ಕೊಡಬೇಕು, ಬಡವರಿಗೆ ಕೊಡುವುದನ್ನು ಬಡವರಿಗೆ ಕೊಡಬೇಕು. ಯಾಕೆಂದ್ರೆ ಬಡವರಿಗೆ ಕೊಡುವವರು ದೇವರಿಗೆ ಸಾಲ ಕೊಡ್ತಾರೆ ಅಂತ ನಾವು ಬೈಬಲಲ್ಲಿ ನೋಡ್ತೇವೆ. ಸೊ ಹಾಗಾಗಿ ಬಡವರಿಗೆ ಖಂಡಿತವಾಗಿ ನಾನು ಜಾಸ್ತಿ ದೊಡ್ಡದಾಗಿ ಕೊಡ್ಬೇಕು ಅಂತಲ್ಲ, ಏನೋ ನಮಗೆ ಕೈಯಾದಷ್ಟು ಸಹಾಯವನ್ನು ನಾವು ಏನ್ ಮಾಡಬೇಕು, ಬಡವರಿಗೆ ಮಾಡಬೇಕು. ಆಯ್ತಾ? ಕೊನೆಯ ಅದರಲ್ಲಿ 31, 28, 29 ಓದಿರಿ. 31ನೇ ಅಧ್ಯಾಯ 28, 29. ಸೋಮಾರಿತನದಿಂದ ಅವನ ಅನ್ನವನ್ನು ತಿನ್ನದೆ, ಸೋಮಾರಿತನದಿಂದ ಅನ್ನವನ್ನು ತಿನ್ನದೆ ಕೃತ್ಯಗಳನ್ನೆಲ್ಲ ನೋಡಿಕೊಳ್ಳುವಳು. ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು. ಮಕ್ಕಳು ಏನ್ ಹೇಳ್ತಾರೆ, ನನ್ನ ತಾಯಿಯು ಧನ್ಯಳು ಅಂತ ಹೇಳಬೇಕು. ಆಯ್ತಾ? ಆ ತರ ಬದುಕಿರ್ಬೇಕು. ನಾವು ಕಂಪಲ್ ಮಾಡಿ ನನಗೆ ಚಾಕ್ಲೇಟ್ ತಂದ್ಕೊಡ್ತೀನಿ, ಐಸ್ ಕ್ರೀಮ್ ತಂದ್ಕೊಡ್ತೀನಿ, ನನಗೆ ಧನ್ಯಳು ಅಂತ ಹೇಳಕ್ಕಾಗಲ್ಲ. ಆಯ್ತಾ? ನಮ್ಮ ಮರ್ಯಾದೆಯನ್ನು ನಾವು ಸಂಪಾದಿಸಿಕೊಳ್ಳಬೇಕು. ವಿ ಕೆನಾಟ್ ಬೈ ರೆಸ್ಪೆಕ್ಟ್, ವಿ ಹ್ಯಾವ್ ಟು ಅರ್ನ್ ರೆಸ್ಪೆಕ್ಟ್. ಆಯ್ತಾ? ಅದನ್ನು ನಾವು ಖರೀದಿ ಮಾಡಕ್ ಆಗೋದಿಲ್ಲ, ನಾವು ಅದನ್ನು ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡೋದಕ್ಕೆ ನಾವು ಏನ್ ಮಾಡಬೇಕು, ಈ ತರ ಗುಣಗಳನ್ನು, ಸ್ವಭಾವವನ್ನು ನಾವು ಸತ್ಯ ವಾಕ್ಯದಲ್ಲಿ ಏನು ಓದ್ತೇವೋ ಅದೇ ತರ ನಾವು ಬದುಕಿದ್ರೆ ನಮ್ಮ ಮಕ್ಕಳು ಏನ್ ಹೇಳ್ತಾರೆ, ನನ್ನ ತಾಯಿಯು ಒಂದು ಒಳ್ಳೆ ತಾಯಿ ಅಂತ ಹೇಳ್ತಾರೆ. ಮಕ್ಕಳು ಏನ್ ಹೇಳ್ತಾರೆ ಮತ್ತೆ ಓದಮ್ಮ? ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಆಕೆಯನ್ನು ಧನ್ಯಳು ಅಂತ ಹೇಳ್ಬೇಕು. ನಮ್ಮನ್ನು ನನ್ನ ತಾಯಿ ಧನ್ಯಳು, ನನ್ನ ತಾಯಿ ಒಳ್ಳೆಯವಳು, ನನಗೋಸ್ಕರ ಎಷ್ಟು ಕರ್ತವ್ಯಗಳನ್ನು ಮಾಡಿದ್ದಾಳೆ, ನನಗೆ ಎಷ್ಟೋ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ ಮಕ್ಕಳು ಹೇಳಬೇಕು. ಅವರು ನಮ್ಮಲ್ಲಿ ತಪ್ಪು ಹುಡುಕಿ ಹೇಳುವ ಹಾಗೆ ನಮ್ಮ ಜೀವನ ಇರಬಾರದು ಎಂದು ದೇವರು ಬಯಸುತ್ತಾರೆ. ಆಯ್ತಾ? ಆಮೇಲೆ ಕೊನೆಯ ಪತಿಯು ಸಹ ಬಹುಮಂದಿ ಸ್ತ್ರೀಯರು ಗುಣವತಿಯರಾಗಿ ಹಿಂಗೆ ಹೇಳ್ತಾರೆ ಅಂದ್ರೆ, ಬಹುಮಂದಿ ಸ್ತ್ರೀಯರು ಗುಣವತಿಯರಾಗಿದ್ರು. ನಾನು ಅಲ್ಲಿ ನೋಡಿದೆ, ಇಲ್ಲಿ ನೋಡಿದೆ, ಆ ಮನೇಲಿ ನೋಡಿದೆ, ಈ ಮನೇಲಿ ನೋಡಿದೆ, ಎಲ್ಲ ಓಕೆನೆ. ಆದ್ರೆ ಅವರೆಲ್ಲರಿಗಿಂತಲೂ ನೀನು ಶ್ರೇಷ್ಠಳು ಎಂದು ಆಕೆಯನ್ನು ಕೊಂಡಾಡುವನು. ಅವರೆಲ್ಲರಿಂದಲೂ ನೀನು ಶ್ರೇಷ್ಠಳು ಅಂತ ಒಬ್ಬ ಗಂಡನ್ನು ಹೇಳಬೇಕು. ನಾನು ಯಾವಾಗ್ಲೂ ಹೇಳ್ತೀನಿ, ಮನೆಯಲ್ಲಿ ಇರುವ ಇಬ್ಬರಲ್ಲಿ ಒಬ್ಬರ ಬಗ್ಗೆ ಇನ್ನೊಬ್ಬರೇ ಸಾಕ್ಷಿ ಹೇಳಕ್ ಆಗಲ್ಲ ಅಂದ್ರೆ ಹೊರಗಡೆಯಿಂದ ಯಾರು ನಮ್ಮ ಬಗ್ಗೆ ಸಾಕ್ಷಿ ಹೇಳ್ತಾರೆ? ಅಣ್ಣ ತಮ್ಮನ ಬಗ್ಗೆ ಹೇಳಕ್ ಆಗ್ತಾ ಇಲ್ಲ, ತಮ್ಮ ಅಕ್ಕನ ಬಗ್ಗೆ ಹೇಳಕ್ ಆಗ್ತಾ ಇಲ್ಲ, ಹೆಂಡತಿ ಬಗ್ಗೆ ಗಂಡನ ಬಗ್ಗೆ ಹೆಂಡತಿ ಹೇಳಕ್ ಆಗ್ಲಿಲ್ಲ ಅಂದ್ರೆ ಆ ಸಾಕ್ಷಿಯುಳ್ಳ ಜೀವನ ಅಲ್ಲ ಅದು. ಆದ್ರಿಂದ ಮಕ್ಕಳು ಏನ್ ಹೇಳ್ತಾರೆ, ನನ್ನ ತಾಯಿ ಧನ್ಯಳು, ನನಗೋಸ್ಕರ ಎಷ್ಟು ಮಾಡಿದಾಳೆ ಅಂತ ಹೇಳಬೇಕು. ಆಮೇಲೆ ಗಂಡನ ಹೇಳಬೇಕು, ಎಷ್ಟೋ ಸ್ತ್ರೀಗಳನ್ನ ನೋಡಿದೀನಿ, ಆದ್ರೆ ನಿನ್ ತರ ಉಳ್ಳ ಸ್ತ್ರೀಯನ್ನು ನೋಡ್ಲಿಲ್ಲ ಅಂತ ಹೇಳ್ಬೇಕು. ಮುಂದೆ ಸೌಂದರ್ಯವು ನೆಚ್ಚತಕ್ಕದ್ದಲ್ಲ. ಇದನ್ನು ಚೆನ್ನಾಗಿ ನೀವು ನೋಡಿಕೊಳ್ಳಿ. ನಾನು ನಿಮಗೆ ಒಬ್ಬ ಲೇಡಿಯಾಗಿ ಕೆಲವು ಕಾರ್ಯಗಳನ್ನು ನಾನು ಹೇಳಿ ಮುಗಿಸುತ್ತೀನಿ. ಇದನ್ನು ನಾವು ಎಷ್ಟು ಸುಂದರವಾಗಿದ್ದೇವೆ, ನಮ್ಮ ಮುಖ ಹೆಂಗಿದೆ, ನಾವು ಏನು ಹಚ್ಕೊಂಡಿದ್ದೀವಿ, ನಾವು ಏನು ಕ್ರೀಮ್ ಹಾಕ್ತೀವಿ, ಏನು ಬ್ಯೂಟಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ, ಅದೇ ಪ್ರಾಮುಖ್ಯತೆ ಅಲ್ಲ. ಇಂಪಾರ್ಟೆಂಟ್ ಏನಾದರೆ ನಮ್ಮ ಹೃದಯ ಹೇಗಿದೆ, ನಮಗೆ ಕೊಡಲ್ಪಟ್ಟಿರುವ ಕುಟುಂಬದಲ್ಲಿ ನಾವು ನಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡಿದ್ದೇವಾ, ನಮ್ಮ ಜೊತೆ ಇರುವ ಗಂಡ ನಮ್ಮನ್ನು ಗುಣವಾಗಿರುವ ಸ್ತ್ರೀ ಅಂತ ಹೇಳ್ತಾರ, ನನ್ನ ಮಕ್ಕಳು ನನ್ನ ತಾಯಿಯು ಧನ್ಯಳು ಅಂತ ಮಕ್ಕಳು ಹೇಳಕ್ ಸಾಧ್ಯನಾ? ಅಂತ ಜೀವನ ನಾವು ಬದುಕ್ತಾ ಇದ್ದೇವಾ? ನಮ್ಮ ಸುತ್ತಿ ಇರುವ ಬಡವರು ಹೇಳ್ಬೇಕು, ಆ ಅಮ್ಮ ಏನೇ ಆದ್ರೂ ನನಗೆ ಅಶ್ವೇ ಆಗಿದ್ರೆ ನನಗೆ ಏನ್ ಕೇಳಿದ್ರು ನನಗೆ ಕೊಡ್ತಾಳೆ, ಒಳ್ಳೆ ಸ್ತ್ರೀಯಪ್ಪ ಅವಳು. ಚರ್ಚಿಗೆ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಸತ್ಯವಾಕ್ಯವನ್ನು ಓದುತ್ತಾರೆ, ಅದ್ರ ಪ್ರಕಾರ ನಡೀತಾರೆ. ನಾನು ಅಶ್ವೇ ಅಂತ ಬಂದು ಒಂದಿನ ಕೂಡ ನಾನು ಬರೀ ಕೈಯಾಗಿ ಈ ಮನೆಯಿಂದ ಹೋಗ್ಲಿಲ್ಲ ಅಂತ ಒಬ್ಬ ಬಡವರು ಕೂಡ ಹೇಳುವ ಹಾಗೆ ಇರಬೇಕು. ಹಂಗಾಗಿ ಸೌಂದರ್ಯವು ಮೆಚ್ಚತಕ್ಕದಲ್ಲ, ಸೌಂದರ್ಯ ಮೆಚ್ಚತಕ್ಕದಲ್ಲ, ಲಾವಣ್ಯವು ನೆಲೆಯಲ್ಲ. ಯಾಕೆಂದ್ರೆ ಯೌವನಸ್ಥರಾಗಿರುವಾಗ ನಮ್ಮ ಮುಖದಲ್ಲಿರುವ ಲಾವಣ್ಯವು, ಸೌಂದರ್ಯವು ನಾವು ವಯಸ್ಸಾಗುವಾಗ ಅದು ಹೊಟ್ಟೋಗ್ಬಿಡುತ್ತೆ. ಎಷ್ಟು ದಿನ ಅದನ್ನು ಕಾಪಾಡಕ್ಕಾಗುತ್ತೆ? ಅದು ನೆಲೆಕೊಂಡಿರುವುದಿಲ್ಲ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವಳೇ ಸ್ತೋತ್ರ ಪಾತ್ರಳು. ಭಯಭಕ್ತಿ ಉಳ್ಳವಳು ಹೆಂಗೆ? ನಾನು ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ, ಮುಂಜಾನೆ ಎದ್ದು ದೇವರ ಹತ್ರ ಪ್ರಾರ್ಥನೆ ಮಾಡಿ ಸತ್ಯವಾಕ್ಯವನ್ನು ಓದಿ ದೇವರಿಗೆ ಭಯಭಕ್ತಿ ಉಳ್ಳ ಮಗಳಾಗಿ ಅವಳು ತನ್ನ ದಿನವನ್ನು ಪ್ರಾರಂಭಿಸುತ್ತಾಳೆ. ಆಯ್ತಾ? ಅದಾದ್ಮೇಲೆ ತನ್ನ ಗಂಡನಿಗೆ ಗಣಮಾನ ಮರ್ಯಾದೆಯನ್ನು ಕೊಡ್ತಾಳೆ, ಒಳ್ಳೆ ತಾಯಾಗಿ, ಅತಿ ಉತ್ತಮ ತಾಯಾಗಿರುತ್ತಾಳೆ. ತನಗಿರುವ ಜವಾಬ್ದಾರಿಗಳಲ್ಲಿ ಅವರು ಕಠಿಣ
ಪರಿಶ್ರಮಿಯಾಗಿ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಿ ಅವಳು ಇರುತ್ತಾಳೆ. ಅದಲ್ಲದೆ ಬಡವರಿಗೂ ಸಹ ಸಹಾಯ ಮಾಡಿ ದೇವರ ನಾಮವನ್ನು ಮಹಿಮೆ ಪಡಿಸುತ್ತಾಳೆ. ಆಯ್ತಾ, ಅವಳು ಗುಣಗಳನ್ನು ಹೊಂದಿರುವ ಒಂದು ಸ್ತ್ರೀಯಾಗಿರ್ತಾಳೆ. ಆಯ್ತಾ, ಎಲ್ಲರೂ ಈ ಅವಳು ಎಲ್ಲೆಲ್ಲ ಬದುಕ್ತಾಳೋ, ಎಲ್ಲಿ ಹೋಗುತ್ತಾಳೋ ಬರುತ್ತಾಳೋ, ಕೆಲಸ ಮಾಡ್ತಾಳೋ, ಹತ್ರ ಮನೆಯವರು ಎಲ್ಲರೂ ಹೇಳ್ತಾಳೆ ಈ ಸ್ತ್ರೀ ಒಳ್ಳೆ ಸ್ತ್ರೀ, ದೇವರಿಗೆ ಭಯಪಡುವ ಒಬ್ಬ ಸ್ತ್ರೀಯಾಗಿದ್ದಾಳೆ, ಗುಣವುಳ್ಳ ಒಂದು ಸ್ತ್ರೀಯಾಗಿದ್ದಾಳೆ ಅಂತ ಹೇಳ್ತಾರೆ. ಆದ್ರೆ ಲಾವಣ್ಯ ನೆಲೆಕೊಂಡಿರುವುದಿಲ್ಲ, ಸೌಂದರ್ಯ ನೆಲೆಕೊಂಡಿರುವುದಿಲ್ಲ. ದೇವರಿಗೆ ಭಯಪಡುವ ಸ್ತ್ರೀ ನೆಲೆಕೊಂಡಿರುವಳು, ಎದುರಲ್ಲಿ ನೆಲೆಕೊಂಡಿರುವಳು. ಆ ಸಾಕ್ಷಿಯನ್ನು ಕಾಪಾಡುವಾಗ ಅವಳಿಂದ ಸುಮಾರು ಜನರು ದೇವರನ್ನು ತಿಳಿದುಕೊಳ್ಳುತ್ತಾರೆ. ತನ್ನ ಮಕ್ಕಳು, ಗಂಡನು, ಮನೆಯಲ್ಲಿ ಬದುಕೋರು, ಅಕ್ಕಪಕ್ಕದಲ್ಲಿ ಬದುಕೋರು, ಬಡವರು ಎಲ್ಲರೂ ಹೇಳುವರು ಅವಳು ಧನ್ಯಳು ಅಂತ ಹೇಳುವ ಹಾಗೆ ನಮ್ಮ ಜೀವನ ಇರಬೇಕು. ಆವಾಗ ನಾವು ದೇವರಿಗೆ ಮೆಚ್ಚುಗೆಯಾಗಿರುವ ವುಮೆನ್ಸ್ ಡೇ ಅನ್ನು ಸೆಲೆಬ್ರೇಟ್ ಮಾಡುವುದು. ಹಲ್ಲೆಲೂಯಾ. ನೀವು ಏನಾದರೂ ಒಂದು ವಿಷಯದಲ್ಲಿ ನಾವು ಬಿಟ್ಟಿರ್ತೀವಿ, ಇದನ್ನು ಮಾಡೋಕ್ಕಾಗಲಿಲ್ಲ, ನಾನು ಹಂಗಿದ್ದೀನಿ ಹಿಂಗಿದ್ದೀನಿ, ಈ ವಿಷಯದಲ್ಲಿ ನಾನು ಸರಿಪಡಿಸಿಕೊಂಡ್ರೆ ನನ್ನನ್ನು ಸಹ ಈ ಥರ ನನ್ನ ಗಂಡನು, ನನ್ನ ಮಕ್ಕಳು, ನನ್ನ ಸುತ್ತಿರೋರು, ಬಡವರು ಎಲ್ಲರೂ ನನ್ನ ಗುಣವುಳ್ಳ ಸ್ತ್ರೀ ಅಂತ ಹೇಳ್ತಾರೆ. ಅದಕ್ಕೆ ನಾನು ನನ್ನನ್ನು ಹಿಂಗೆಲ್ಲ ಚೇಂಜ್ ಮಾಡಿಕೋಬೇಕು, ಇದೆಲ್ಲ ಬದಲಾಗಬೇಕು ಅಂತ ನೀವಿದ್ರೆ ದೇವರ ಹತ್ರ ಒಪ್ಪಿಸಿಕೊಡಿರಿ. ದೇವರು ನಿಮಗೆ ಒಳ್ಳೆ ಗುಣವನ್ನು ಕೊಡುತ್ತಾರೆ, ಸಾಕ್ಷಿಯುಳ್ಳ ಜೀವನವನ್ನು ಕೊಡುತ್ತಾರೆ. ಹಾಗೆ ನೀವು ಬದುಕಿ ದೇವರಿಗೆ ಮೆಚ್ಚುಗೆಯಾಗಿ ದೇವರ ನಾಮವನ್ನು ಮಹಿಮೆಪಡಿಸಬಹುದು. ಗಾಡ್ ಬ್ಲೆಸ್ ಯು. ಒನ್ಸ್ ಅಗೇನ್ ಹ್ಯಾಪಿ ವುಮೆನ್ಸ್ ಡೇ ಟು ಆಲ್ ಆಫ್ ಯು. ಗಾಡ್ ಬ್ಲೆಸ್ ಯು.